ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಂಪಿಂಗ್ ಲೆಮ್ಮ ಬಗ್ಗೆ ತಿಳ್ಕೊತಾ ಹೋಗೋಣ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಪಂಪಿಂಗ್ ಲೆಮ್ಮ ಫಸ್ಟ್ ಥಿಯರಿನ ನೋಡೋಣ, ಆಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಥಿಯರಿ ಏನು ಅಂತ ಅಂದರೆ, ಇಫ್ ಎ ಈಸ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್, ಇಫ್ ಎ ಈಸ್ ರೆಗ್ಯುಲರ್ ಲ್ಯಾಂಗ್ವೇಜ್ then A must have pumping length. A must have pumping length P. Pumping length P ಇರಬೇಕು. ಮತ್ತು such that string S where string S must be greater than the pumping length P. ಸೊ ಈ ಪಂಪಿಂಗ್ ಲೆಂತ್ ಪಿನ ನಾವೇನು ಮಾಡ್ತೀವಿ ಅಂದರೆ ಡಿವೈಡ್ ಟು ತ್ರೀ ಪಾರ್ಟ್ಸ್ ಹೀಗೆ ಎಕ್ಸ್ ವೈ ಝೆಡ್. ಸೊ ತ್ರೀ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಬೇಕದು. ಸೊ ಎಕ್ಸ್ ವೈ ಟು ಪವರ್ ಐ ಝೆಡ್ ವಿಚ್ ಬಿಲಾಂಗ್ಸ್ ಟು ಎ ಅಂದ್ರೇನು ರೆಗ್ಯುಲರ್ ಲ್ಯಾಂಗ್ವೇಜ್ ಫಾರ್ ಎವ್ರಿ I greater than or equal to 0, mod of y greater than 0, mod of y. Next, ಮೂರನೇದು mod of xy is less than or equal to pumping length p. ಸೊ ನಾವು ಇವಾಗ ಇದನ್ನು ಪ್ರಾಬ್ಲಮ್ ಮಾಡ್ತಾ ಹೋದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. a is equal to a power n b power n n greater than or equal to 0. ಇದನ್ನು ಹೆಂಗೆ ಮಾಡೋಣ ಅಂದರೆ, ಇದನ್ನು ಫಸ್ಟು ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಫಸ್ಟು ನಾವು ಇರ್ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ನಾವು ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡಬೇಕು. ಆದರೆ ಇವಾಗ ಫಸ್ಟು ಸ್ಟಾರ್ಟಿಂಗ್ ನಾವು ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ಸೊಲ್ಯೂಷನ್, ಲೆಟ್ಸ್ ಅಸ್ಯೂಮ್ ಎ ಈಸ್ ರೆಗ್ಯುಲರ್. ರೆಗ್ಯುಲರ್ ಅಂದರೆ ಪಂಪಿಂಗ್ ಲೆಂತ್ ಪಿ ಇರಬೇಕು. ಪಂಪಿಂಗ್ ಲೆಂತ್ ಪಿ. ಸೊ ಸ್ಟ್ರಿಂಗ್ ಎಸ್ ಅಂದರೆ ಏನು, ಎ ಪವರ್ ಎನ್ ಬಿ ಪವರ್ ಎನ್ ಅಲ್ವಾ, ಅದನ್ನು ಎನ್ನ ನಾವು ಪಂಪಿಂಗ್ ಲೆಂತ್ ಪಿ ಅಂತ ತಗೊಂಡಿರೋದ್ರಿಂದ ಎ ಪವರ್ ಪಿ ಬಿ ಪವರ್ ಪಿ ಅಂತ ತಗೊಳ್ಳೋಣ. ಸೊ ಈ ಎಸ್ ಏನಾಗಬೇಕು, ಎಕ್ಸ್ ವೈ ಝೆಡ್ ಆಗಿ ಡಿವೈಡ್ ಆಗಬೇಕು. ಸೊ ನಾನು ಆವಾಗಲೇ ಹೇಳ್ದಂಗೆ ಎಕ್ಸು ವೈ ಮತ್ತು ಝೆಡ್ ಆಗಿ ಡಿವೈಡ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಪಿಗೆ ಒಂದು ವ್ಯಾಲ್ಯೂ ಕೊಟ್ಕೊಳ್ಳೋಣ. ಲೆಟ್ ಪಿ ಈಸ್ ಈಕ್ವಲ್ ಟು 5 ಅಂತ ಅಂದ್ಕೊಳ್ಳಿ. ಲೆಟ್ ಪಿ ಈಸ್ ಈಕ್ವಲ್ ಟು 5. ಫಸ್ಟ್ ಸ್ಟಾರ್ಟಿಂಗ್ ಬರೆಯೋಣ. ಇದರಲ್ಲಿ ಏನಾಗುತ್ತೆ ಅಂದರೆ 3 ಕೇಸ್ ಬರುತ್ತೆ ಈ ಪ್ರಾಬ್ಲಮಲ್ಲಿ. ಕೇಸ್ 1 ಯಾಕಂತ ಅಂದರೆ, ಈಗ ನಾವು ಏನಂತ ತೊಗೊಂಡ್ವಿ, ಪಿ ಈಸ್ ಈಕ್ವಲ್ ಟು 5 ಅಲ್ವಾ, ಸ್ಟ್ರಿಂಗ್ ಏನಾಗುತ್ತೆ ಎಸ್ ಈಸ್ ಈಕ್ವಲ್ ಟು ಎ ಪವರ್ 5 ಬಿ ಪವರ್ 5 ಅಲ್ವಾ, ಬಿ 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 ಆಯಿತು. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಕೇಸಲ್ಲಿ ಏನಾಗ್ಬೋದು, ವೈ ನಾವೇನು ವೈ ತಾಂತೀವಲ್ಲ, ಈ ವೈ ಎ ಪಾರ್ಟಲ್ಲಿ ಬರ್ಬೋದು, ಕೇಸ್ 2 ಬಿ ಪಾರ್ಟಲ್ಲಿ ಬರ್ಬೋದು, ಅಥವಾ ಕೇಸ್ 3 ಎ ಮತ್ತು ಬಿ ಎರಡನ್ನೂ ಇನ್ಕ್ಲೂಡ್ ಆಗಿರೋ ಪಾರ್ಟಲ್ಲಿ ಬರ್ಬೋದು. ಸೊ ಕೇಸ್ 1 ಏನು, ಲೆಟ್ ವೈ ಈಸ್ ಇನ್ ಪಾರ್ಟ್ ಆಫ್ ಎ. ಸೊ ಲೆಟ್ ಎ 2 3 x y 1 2 3 4 5. ಸೊ ಇದನ್ನು ಝೆಡ್ ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಏನಾಯಿತು ಅಂದರೆ ಎಕ್ಸ್ ವೈ ಪವರ್ ಐ ಝೆಡ್ ಆಗಬೇಕಿತ್ತಲ್ವಾ. ಸೊ ನಾವು ಐನ 2 ಅಂತ ತಗೊಳ್ಳೋಣ, ಅದು ಯಾವುದನ್ನಾರು ತಗೊಟ್ಟು ಐ 2 ಅಥವಾ 0 1 ಏನಾದ್ರು ತಗೊಳ್ಳಿ. ಸೊ ಎಕ್ಸ್ ವೈ ಸ್ಕ್ವೇರ್ ಝೆಡ್ ಆಯಿತಾ. ಎಕ್ಸ್ ಏನಿದೆ ಎ ವೈ ಸ್ಕ್ವೇರ್ ಎ 3 ಸಲ. ನೆಕ್ಸ್ಟ್ ಬಿ 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 ಬಿ. ಸೊ ಇಲ್ಲಿ 5 ಬಿ ಇದೆ, ಆದರೆ ಇಲ್ಲೇನಾಯಿತು 3 ಎ ಎಕ್ಸ್ಟ್ರಾ ಆಯಿತು. ಸೊ ನಮಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ, ಅಂದರೆ 5 ನಾಟ್ ಈಕ್ವಲ್ ಟು 8. ಕೇಸ್ 1 ನಮಗೇನಾಯಿತು, ಕೇಸ್ 1 ಫೇಲ್ ಆಯಿತು. ಸೊ ನೆಕ್ಸ್ಟ್ ಕೇಸ್ 2ಗೆ ಹೋಗೋಣ. ಕೇಸ್ 2 ಲೆಟ್ ವೈ ಇನ್ ಬಿ ಪಾರ್ಟ್. ಬಿ ಇರೋ ಪಾರ್ಟಲ್ಲಿ ವೈ ಇದೆ ಅಂತ ಅಂದ್ಕೊಳ್ಳೋಣ. ಎ
ಬಿ 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 ಬಿ. ಸೊ ಇದನ್ನು ನಾವು ವೈ ಅಂತ ತೊಗೊಳ್ಳೋಣ, ಝಡ್ ಇದು ಎಕ್ಸ್. ಸೊ ಎಕ್ಸ್ ವೈ ಝಡ್ ಅಂತ ತೊಗೊಂಡಾದ್ಮೇಲೆ ಸೊ ಸೇಮ್ ವೈ ಐ ಝಡ್, ಐಗೆ ನಾವು 2 ಅಂತಲೇ ತೊಗೊಳೋಣ, ಎಕ್ಸ್ ವೈ ಸ್ಕ್ವೇರ್ ಝಡ್. ಸೊ ಏನಾಯಿತು, 1 2 3 4 5 ಎಕ್ಸ್ ಹಂಗೆ ಬರೆದ್ವಿ, ವೈ ಸ್ಕ್ವೇರ್ ಬರೀಬೇಕು 1 2 3 4 5 6. ನೆಕ್ಸ್ಟ್ ಝಡ್ ಬಿ ಬಿ. ಸೊ ಇಲ್ಲೇನಾಯಿತು 5 ನಾಟ್ ಈಕ್ವಲ್ ಟು 3 6 8. ಸೊ ನಮಗೇನಂತ ಕೊಟ್ಟಿರೋದು ಎ ಪವರ್ ಎನ್ ಬಿ ಪವರ್ ಎನ್, ಅಂದರೆ ಎಷ್ಟು ಎ ಇರುತ್ತೆ ಅಷ್ಟೇ ಬಿ ಕೂಡ ಇರಬೇಕು. ಸೊ 2 ಕೇಸಲ್ಲೂ ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ 3ನೇ ಕೇಸಲ್ಲಿ ಸ್ಯಾಟಿಸ್ಫೈ ಆಗುತ್ತಾ ಅಂತ ನೋಡ್ತಾ ಹೋಗೋಣ. 3ನೇ ಕೇಸ್ 3, ವೈ ಇನ್ ಎ ಆ್ಯಂಡ್ ಬಿ ಪಾರ್ಟ್ ಎರಡರಲ್ಲೂ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಎ 5a 5b. ಸೊ ಇಷ್ಟನ್ನು ನಾವು ವೈ ಅಂತ ತೊಗೊಳೋಣ. ಫಸ್ಟ್ 3 ಎಸ್ನ ಎಕ್ಸ್, ನೆಕ್ಸ್ಟ್ ಲಾಸ್ಟ್ 3 ಬೀಸ್ನ ಝಡ್ ಅಂತ ತೊಗೊಳೋಣ. ಎಕ್ಸ್ ವೈ ಪವರ್ ಐ ಝಡ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ವೈ 2 ಅಂತ ತೊಗೊಳೋಣ, ಐ ವ್ಯಾಲ್ಯೂ ಝಡ್. ಸೊ ಏನಾಯಿತು, ಎಕ್ಸ್ ವ್ಯಾಲ್ಯೂ ಏನಾಯಿತು ಎ ವೈ ಸ್ಕ್ವೇರ್ ಎ ಬಿ ಬಿ ಎ ಬಿ ಬಿ. ನೆಕ್ಸ್ಟ್ ಬಿ ವ್ಯಾಲ್ಯೂ ಬಿ ಬಿ ಬಿ. ಸೊ ನಮಗೆ ಕೊಟ್ಟಿರೋದು ಅಂತ ಸ್ಟ್ರಿಂಗ್ ಏನು ಎ ಪವರ್ ಎನ್ ಬಿ ಪವರ್ ಎನ್, ಆದರೆ ಇಲ್ಲೇನಾಯಿತು ಎ ಬಿ ಎ ಬಿ ಎ ಬಿ ಎ ಬಿ ಆಯಿತು. ಸೊ ಅದು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಏನಾಯಿತು, ನಾಟ್ ಇನ್ ಎ ಪವರ್ ಎನ್ ಬಿ ಪವರ್ ಎನ್ ಫಾರ್ಮ್. ಸೊ ಯಾವ ಕಂಡೀಷನ್ನು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಬೈ ಕಾಂಟ್ರಾಡಿಕ್ಷನ್ given language is not regular. By contradiction given language is not regular. ಫಸ್ಟ್ ಏನು ಮಾಡಬೇಕು, ರೆಗ್ಯುಲರ್ ಅಂತ ಅಸ್ಯೂಮ್ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.